ಇವತ್ತಿನ ಕಾರ್ಯಕ್ರಮದಲ್ಲಿ ಸಿಂಹ ಹಾಗೂ ತುಲಾರಾಶಿಯವರಿಗೆ ಸದ್ಯಕ್ಕೆ ಟೈಮ್ ಸರಿ ಇಲ್ಲ, ಹಾಗಾಗಿ ಅವರಿಗೆ ಏನೆಲ್ಲ ತೊಂದರೆ ಆಗುತ್ತೆ, ಅವ್ರಿಗೆ ಏನೆಲ್ಲ ಮಾಡಬೇಕು, ಯಾವ ಕೆಲಸಗಳನ್ನ ಮಾಡಬಾರ್ದು, ಹಾಗೆ ಅನುಭವಿಸ್ತಿರುವಂತಹ ತೊಂದರೆಗಳಿಗೆ ಯಾವ ರೀತಿ ಪರಿಹಾರವನ್ನು ಮಾಡಿಕೊಳ್ಬೇಕು, ಅದು ಕೂಡ ತುಂಬ ಸುಲಭ ವಿಧಾನದಲ್ಲಿ ಇವೆಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಜೊತೆಗೆ ವೀಕ್ಷಕರೇ, ನೀವು ಕೂಡ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆ ಏನಿದೆ ಹೇಳ್ಕೊಳ್ಬೋದು. ಅದಕ್ಕೆ ಗುರೂಜಿಯವರು ತುಂಬ ಸುಲಭ ರೀತಿಯಲ್ಲಿ ಪರಿಹಾರವನ್ನು ಕೊಡ್ತಾರೆ. ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಅಥವಾ ಕ್ರಿಸ್ಟಲ್ ಮೂಲಕ, ಸ್ಟೋನ್ ಮೂಲಕ ತುಂಬ ಸುಲಭ ರೀತಿಯಲ್ಲಿ ಖಂಡಿತ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಆಗುತ್ತೆ. ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಬೋದು. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮೃತಾಯ ವೈತಾಂ ಕಲ್ಪರಕ್ಷಮತಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ನಮಸ್ತತೆ. ಅರಿವಿಗೂ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ಶ್ರೀ ಪ್ರಕಾಶಾನಂದ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮುಗಿತಾ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಎಸ್ ಗುರುಜಿ, ಮೊದಲನೇದಾಗಿ ವೀಕ್ಷಕರು ಕರೆ ಮಾಡ್ತಾ ಇದ್ದಾರೆ, ಏನು ಸಮಸ್ಯೆ ಇದೆ ಅದನ್ನು ಕೇಳ್ತಾ ಪರಿಹಾರನ ತಿಳಿಸ್ಕೊಡ್ತಾ ಹೋಗೋಣ. ಕಾಲರ್ ಇದ್ದಾರೆ ಒಬ್ರು. ಹಲೋ 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 ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಇಲ್ಲಿ ಮತ್ತಿಕೆರೆಯಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನನ್ನ ಬಗ್ಗೆನೇ ಕೇಳಬೇಕಿತ್ತು. ಸರಿ, ಓಕೆ, ಹೇಳಿ ಡೇಟ್ ಆಫ್ ಬರ್ತು. 9/4/1994. ಓಕೆ, 94. 94 ಟೈಮು ಟೈಮ್ ಬೆಳಗ್ಗೆ 10 ಗಂಟೆ. ಓಕೆ, ಸರಿ. ಎಷ್ಟು ಗಂಟೆ? 10 ಗಂಟೆ ಬೆಳಗ್ಗೆ. ಓಕೆ, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರುಜಿ ಇದ್ದಾರೆ. ಗುರುಜಿ ನಮಸ್ಕಾರ. ನಮಸ್ಕಾರ ಸರ್. ಮೀನ ರಾಶಿ. ಏನು ಸರ್ ನಿಮ್ಮ ಪ್ರಶ್ನೆ? ಅದೇ ಇದು ಕೆಲಸ ಹುಡುಕ್ತಾ ಇದ್ದೀವಿ ಸರ್. ಯಾವಾಗಲಿಂದ ಹುಡುಕ್ತಾ ಇದ್ದೀರಾ? ಇದು ಒಂದು ತಿಂಗಳಿಂದ ಮನೇಲಿದ್ದೀವಿ. ಓಕೆ ಓಕೆ. ನಿಮ್ಮ ಜಾತಕ ತುಂಬ ಚೆನ್ನಾಗಿದೆ ಸರ್. ಓನ್ ಬಿಸ್ನೆಸ್ ಏನಾದ್ರು ಮಾಡಿ ಸರ್. ಓನ್ ಬಿಸ್ನೆಸ್ ಮಾಡಿ. ನಿಮ್ಮ ಮದುವೆ ಆಗಿಲ್ವಾ? ಇಲ್ಲ ಸರ್, ಇನ್ನೂ ಆಗಿಲ್ಲ. ಅದನ್ನೇ ಯಾವ್ದಾದ್ರು ಬೇರೆ ಕ್ಯಾಸ್ಟ್ ಮದುವೆ ಆಗ್ಬೋದು, ಆಪ್ಷನ್ ಇದೆ. ಹಾಂ. ನಿಮ್ಮನೆ ಅಕ್ಕಪಕ್ಕ ಬೇರೆ ಧರ್ಮ, ದೇವಸ್ಥಾನ, ಬೇರೆ ಜಾತಿಯವರು ಯಾರು ಪಕ್ಕದಲ್ಲಿದ್ದಾರಾ? ಹಾಂ, ಯಾರು ಇಲ್ಲ ಆ ಥರ. ನೀವು ಹುಟ್ಟಾಗಲೂ ಯಾರು ಇರ್ನಲ್ವಾ? ಹಾಂ, ಇರಲಿಲ್ಲ. ನೀವು ಹುಟ್ಟಿದ್ದು ಯಾವ ಏರಿಯಾ? ಇಲ್ಲಿ ಮತ್ತಿಕೆರೆ. ಮತ್ತಿಕೆರೆಯಲ್ಲಿ ಅಲ್ಲಿ ಗೋರ್ಮೆಂಟ್ ಸ್ಕೂಲ್ ಇದೆಯಲ್ಲ. ಓಕೆ, ಅದನ್ನು ಹೇಳುತ್ತೆ. ಒಟ್ಟಿನಲ್ಲಿ ಏನಾದ್ರು ದೇವಸ್ಥಾನ ಎಲ್ಲ ಸ್ಕೂಲ್ ಸಮೇತ ಹೇಳುತ್ತೆ. ಓಕೆ, ನಿಮ್ಮ ಜಾತಕ ಚೆನ್ನಾಗಿ. ಸ್ವಂತ ಬಿಸ್ನೆಸ್ ಮಾಡಿ. ಏನೇಳಿ? ಸ್ವಂತ ಬಿಸ್ನೆಸ್ ಮಾಡಿ. ಯೋಗದ ಜಾತಕ, ಬಿಸ್ನೆಸ್ ಮಾಡಿ. ಕೆಲಸ ಬಿಟ್ಟರೆ ಒಳ್ಳೇದ್ಕಂತ ತಿಳ್ಕೊಳ್ಳಿ. ಏನೇಳಿ? ಅರ್ಥ ಆಯ್ತಾ? ಏನು ಹೆಸರು? ನಂದಕುಮಾರ್. ಹಾಂ, ನಂದಕುಮಾರ್. ನೀವು ಸ್ವಂತ ಬಿಸ್ನೆಸ್ ಏನಾದ್ರು ಮಾಡಿ ಸರ್, ಕ್ಲಿಕ್ ಆಗ್ತೀರಾ? ಒಳ್ಳೇದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಕಾಲರ್ ಇದ್ದಾರೆ. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ. ಓಕೆ ಗುರುಜಿ, ಕರೆ ಕಟ್ಟಾಗಿದೆ, ಕೇಳಿಸ್ತಾ ಇಲ್ಲ. ಸಿಂಹ ಮತ್ತು ತುಲಾರಾಶಿ ಬಗ್ಗೆ ಇವತ್ತು ಹೇಳ್ತೀನಿ ಅಂತ ಹೇಳಿದ್ರಿ. ಸೊ ಏನಾಗಿದೆ, ಟೈಮ್ ಸರಿ ಇಲ್ವಾ ರಾಶಿಗೆ, ಹೇಗೆ ಅಂತ ಹೇಳಿದ್ರೆ? ಸಕ್ಕತ್ತಾಗಿದೆ, ಸೂಪರ್ ಆಗಿದೆ, ಅದ್ಭುತ. ಒಂದು ಫರಕ್ ಕರೆ ಸ್ವೀಕರಿಸ. ಒಂದೆರಡು ನೋಡೋಣ, ಒಂದೆರಡು ಕೊಡಿ, ಬೇಗ ಕೊಡಿ ಕರೆ. ಹಾಗಾಗಿ ಹಲೋ ಇಲ್ಲ, ಅದಕ್ಕೆ ವಿಚಾರದ ಬಗ್ಗೆ ಹಲೋ ಕರೆ ಬಂದಿಲ್ಲ, ಹಾಗಾಗಿ ಓಕೆ. ಇಲ್ಲೇನಾಗುತ್ತೆ, ಸಾಕಷ್ಟು ಜನ ಈ ರಾಶಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಇಲ್ಲಿ ಸಿಂಹರಾಶಿಗೆ ತುಂಬ ಮಹತ್ವವನ್ನು ಹೇಳ್ತಾ ಇದ್ದೀನಿ. ಕೊಡಿ, ಕರೆ ಬಂದರೆ. ಇನ್ನು ಬಂದಿಲ್ಲ. ಓಕೆ. ತುಂಬ ಜನ ಫೇಸ್ಬುಕ್ಕಲ್ಲಿ ಪಾಪ 57 ಜನ ನೋಡ್ತಾ ಇದ್ದಾರೆ. ನೋಡಿ, ಖಂಡಿತ ಕೂಡ ತುಂಬ ಫಾಲೋ ಮಾಡಿ. ಸಿಂಹರಾಶಿಗೆ ಟೈಮ್ ತುಂಬ ಬ್ಯಾಡ್ ಟೈಮ್ ಅಂತ ಪ್ರೆಡಿಕ್ಷನ್ ಕೊಡ್ತಾ ಇದ್ದೀನಿ. ಸಾಕಷ್ಟು ಮಾಹಿತಿ. ಕರೆ ಬಂದಿದೆ, ಮಾತಾಡೋಣ. ಹಲೋ 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 ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸ್ವಲ್ಪ ಜೋರಾಗಿ ಮಾತಾಡಿ. ನಾವು ಬೆಂಗಳೂರು KR-ಪುರಂ. ಓಕೆ, ಯಾರ ಬಗ್ಗೆ ಕೇಳಬೇಕು? ಮಗಳ ಬಗ್ಗೆ ಕೇಳಬೇಕು. ಸರಿ, ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅವ್ರದ್ದು? 23/11/2001. 23/11/2001. 2001 ಅಲ್ವಾ? ಹೌದು ಮೇಡಮ್, 2001. ಓಕೆ, ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಬೆಳಗ್ಗೆ 8ರಿಂದ 8:30ವರೆಗೂ. 8ರಿಂದ 8:30. ಓಕೆ ಸರ್, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರುಜಿ ಇದ್ದಾರೆ. ಮದುವೆ ಬಗ್ಗೆ ಕೇಳಬೇಕು. ಯಾರ್ದಿದು? ಮಗಳು ಸರ್. ನಿಮ್ಮ ಮಗಳು ಏನು ಓದಿದ್ದಾರೆ? B.Tech ಓದಿದ್ದಾರೆ, ಕೆಲ್ಸಕ್ಕೆ ಹೋಗ್ತಾ ಇದೆ ಸರ್. ಅಷ್ಟು ಕೆಲಸ ಅಲ್ಲ,
ಇಂಜಿನಿಯರಿಂಗ್ ಮಾಡಿ ಹೋಗ್ತಾ ಇದ್ದೀನಿ. ಸ್ವಂತ ಮನೆ ಇದೆಯಾ? ಹೌದು ಸರ್, ಇದೆ. ಓಕೆ ಸರ್, ನಿಮ್ಮ ಮಗಳಿಗೆಲ್ಲ ಲವ್ ಮ್ಯಾರೇಜ್ ಆಗಬೇಕು ಇಲ್ಲ ಎರಡನೇ ಮದುವೆ ಆಗಬೇಕು, ಯಾವ್ದು ಮಾಡ್ತೀರಾ? ನೀವು ಹೆಂಗೆ ಬೇರೆ ಪರಿಹಾರ ಇಲ್ವಾ ಗುರುಜಿ? ಇಲ್ಲಿ ಏನಾಗುತ್ತೆ ಗೊತ್ತಾ, ನಾನೇನಾದ್ರು ಚೇಂಜ್ ಮಾಡಿದ್ರೆ ನಾನು ದೇವ್ರು ಆಗೋಕ್ಕಾಗಲ್ಲ, ದೇವ್ರ ಕೈಲೇ ಗ್ರಹಗಳು ಚೇಂಜ್ ಆಗೋಲ್ಲ. ಇದನ್ನು ಹೇಳ್ಬೋದು, ಆದರೆ ಇದು ಸಂಬಂಧಪಟ್ಟಂಥ ಸ್ಟೋನ್ ಕೊಡ್ಬೋದು. 7ನೇ ಮನೇಲಿ ರಾಹು ಮತ್ತು ಗುರುಗ್ರಹ ಇದ್ದು, ಲಗ್ನದಲ್ಲಿ ಕೇತು ಗ್ರಹ ಇದ್ದು, 7ನೇ ಮನೆ ಅಧಿಪತಿ 12ನೇ ಮನೆಯದು, ಭಾಗ್ಯಾಧಿಪತಿ 12ನೇ ಮನೆಯದು, 2ನೇ ಕುಟುಂಬಾಧಿಪತಿ 6ನೇ ಮನೆ ಶತ್ರು ಸ್ಥಾನದಲ್ಲಿದ್ದರೆ ಇದನ್ನು ಹೇಳುತ್ತೆ ಪ್ರೆಡಿಕ್ಷನ್ನು. ಮದುವೆ 100% ಮದುವೆ ಆಗೋಕ್ಕೆ ಕುಂಭರಾಶಿಗೆ ಒಳ್ಳೆ ಟೈಮ್ ಬರ್ತಾ ಇದೆ. ನಮ್ಮಮ್ಮ 2 ಇಯರ್ಸ್ ಒಳಗಡೆ ಕನ್ಫರ್ಮ್ ಒಳ್ಳೆ ಸಂಬಂಧ ಸಿಗುತ್ತೆ. ಲವ್ ಮಾಡಿ ಮದುವೆ ಆದರೂ ತಲೆನೋವು ಕಮ್ಮಿನೇ. ಅರೇಂಜ್ ಮ್ಯಾರೇಜ್ನಕ್ಕಿಂತ ಲವ್ ಮ್ಯಾರೇಜ್ ಆದರೂ ಭಾಳ ಒಳ್ಳೆಯದು ಸರ್. ಅರೇಂಜ್ ಮ್ಯಾರೇಜ್ ತೊಂದರೆ ಅಂತೀರಾ ಗುರುಜಿ? ತೊಂದರೆ ಆಗುತ್ತೆ, ಅದು ಯಾವತ್ತಾರು ಬ್ರೇಕಪ್ ಆಗುತ್ತೆ. ಜಾತಕದಲ್ಲಿ ಬ್ರೇಕಪ್ ಆಗೋಂಥ ಜಾತಕ, 2 ಮದುವೆ ಆಗೋಂಥ ಜಾತಕ ಇದು. ಯಾರನ್ನಾರು ಲವ್ ಮಾಡಿದ್ರ ಲೈಫಲ್ಲಿ? ಇನ್ನೂ ಮಾಡಿಲ್ವಾ? ಇನ್ನು ಇಲ್ಲ, ಆ ಥರ ಏನಿಲ್ಲ ಗುರುಜಿ. ಓಕೆ, ಲವ್ ಮಾಡಿದ ಮದುವೆ ಆದರೆ ತುಂಬ ತಲೆನೋವು ಕಮ್ಮಿ. ಹುಡುಗನ ಜಾತಕ ತುಂಬ ಕರೆಕ್ಟಾಗಿರೋಂಥ ಜಾತಕ ಬೇಕಂದ್ರೆ ಗುರು ಶುಕ್ರ ಒಟ್ಟಿಗೆ ಇರಬೇಕು ಲಗ್ನದಲ್ಲಿ, ಇಲ್ಲ ಎಲ್ಲೇ ಒಂದು ಕಡೆ ಇದ್ರೂ ಕೂಡ ಅಂಥ ಹುಡುಗನ ಜಾತಕ ನೋಡಿ ಮದುವೆ ಮಾಡಿಸಿ ಸರೋಗ್ಬೋದು. ಓಕೆ, ಧನ್ಯವಾದ ಸರ್ ಕರೆ ಮಾಡೋದಕ್ಕೆ.